श्री पद्मा प्रकृति ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ನನ್ನ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಮದುವೆ ಆದಮೇಲೂ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ. ನಾನು ಇಲ್ಲಿವರೆಗೂ ವರಮಹಾಲಕ್ಷ್ಮಿ ಹಬ್ಬ ಮಾಡೇ ಇಲ್ಲ. ಸೊ ಫಸ್ಟ್ ಆಗಿರೋದ್ರಿಂದ ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಅದು ತುಂಬ ನಮಗೆ ಸ್ವಲ್ಪ ಗ್ರ್ಯಾಂಡ್ ಅಂತಲೇ ಫೀಲ್ ಆಯಿತು. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ ನಾನು ಒಂದೊಂದು ಎಲ್ಲ ಕಡೆನೂ ವಿಚಾರಿಸ್ಕೊಂಡು ಮಾಡಿದ್ದು ನನಗೆ ಸ್ವಲ್ಪ ಕಷ್ಟನೇ ಆಯಿತು. ಎಲ್ಲಿ ಏನು ಮಿಸ್ ಆಗೋಗ್ತೀನೋ ಇಲ್ಲ ನಾನು ಏನಾದರೂ ಮಿಸ್ ಮಾಡ್ತೀನೋ ಅಂತ ಅಂದ್ಕೊಂಡು ತುಂಬಾ ವಿಚಾರಿಸಿ ಈ ಥರ ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿ ವಿಡಿಯೋ ಸೇವ್ ಮಾಡಿ ಇದೇ ಥರ ಒಂದು ವೇಯಲ್ಲಿ ಮಾಡಬೇಕು ಅಂತ ತುಂಬ ರಿಸರ್ಚ್ ಮಾಡಿ ಹಬ್ಬ ಮಾಡಿದ್ದು. ಮತ್ತು ಅದು ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದು ನನಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮತ್ತು ಖುಷಿನೂ ಆಯಿತು. ಓಕೆ, ಇವಾಗ ಕಮಿಂಗ್ ಟು ವ್ಲಾಗ್ ಅಂತ ಹೇಳಿದ್ರೆ 3:30ಗೆ ಎದ್ದು ರೇಷ್ಮೆ ಸೀರೆನೇ ಹಾಕ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತೆ ಲಕ್ಷ್ಮಿಗೆ. ಸೊ ಅದಕ್ಕೆ ಮಾರ್ನಿಂಗ್ ಎದ್ದ ತಕ್ಷಣ ನಂದು ಧಾರೆ ಸೀರೆ ಇತ್ತು. ಒಂದು ಬ್ಲೈಂಡಾಗಿ ಯಾವುದು ಅಂತ ಜಸ್ಟ್ ಕಬೋರ್ಡ್ ಫಸ್ಟ್ ಯಾವುದು ಪ್ಲ್ಯಾನ್ ಮಾಡಿರಲಿಲ್ಲ, ಔಟ್ಫಿಟ್ ಯಾವುದೂ ಎತ್ತಿದ ತಕ್ಷಣ ಓಕೆ ಇದೆ ಹಾಕೋಣ ಅಂತ ಹಾಕ್ಕೊಂಡು ಬಂದು ನಾನು ಪೂಜೆಗೆ ಸ್ಟಾರ್ಟ್ ಮಾಡಿದ್ದು. 4:40 ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದು. ಎಲ್ಲನೂ ಹೂವು ಹಾಕಿ ಕಲಶ ಕುಣ್ಸೋಣ ಅಂತ ಹೇಳಿ 4:30ಇಂದ ನಾನು ಎಲ್ಲ ಕಲಶದ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಬಂದಿದ್ದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಲಸದ ನೀರನ್ನು ತುಳಸಿ ಹತ್ರ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ತೊಗೊಬಂದು ಹಾಕಿ ಇಷ್ಟು ಐಟಮ್ಸ್ನ ಅದರೊಳಗಡೆ ಹಾಕಿ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಕೇಳ್ಪಟ್ಟೆ. ಇಷ್ಟು ಐಟಮ್ಸ್ ಎಲ್ಲನೂ ನೀವು ಗಂಗೆ ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ. ಸೊ ನಿಮಗೆ 5 ಇಲ್ಲಾಂದರೆ 9, 3 ಆ ಥರ ಅವ್ರವ್ರಿಗೆ ಇಷ್ಟ ಎಷ್ಟಾಗುತ್ತೋ ಅಷ್ಟು ಹಾಕಿ ಕಲಶದೊಳಗಡೆ ಪೂಜೆ ಮಾಡ್ತಾರೆ. ಬಟ್ ನನಗೆ ಒಂದು ಪರ್ಟಿಕ್ಯುಲರ್ ಆಗಿ ಇತ್ತು, ಇದು ಹಾಕಿದ್ರೆ ಇದು ಹಾಕಿದ್ರೆ ಇದು ಅಂತ. ಸೊ ನಾನು ಇಷ್ಟು ಐಟಮ್ಸ್ನ ತೊಗೊಂಡು ಬಂದು ಈ ಕಲಶದಲ್ಲಿ ಹಾಕಿದೆ. ಏನೇನು ಐಟಮ್ಸು ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದು ಮೆನ್ಷನ್ ಮಾಡಿದೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಇಮೇಜಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿ ಹಾಕಿರ್ತೀನಿ. ನೀವು ಬೇಕಾದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮರಿದಂಗೆ ಇದರಲ್ಲಿ ಹಾಲು, ತುಪ್ಪ, ಮೊಸರನ್ನ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಹಾಕಿದ್ರೆ ಎಲ್ಲರೂ ಹೂವು ಹಾಕ್ತಾರೆ. ಬಟ್ ನಾನು ಇದರಲ್ಲಿ ಒಂದು ತಾವರೆ ಹೂವು ಹಾಕಿದೆ. ಯಾಕಂದರೆ ಲಕ್ಷ್ಮಿಗೆ ತಾವರೆ ಹೂವು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಆಲ್ಮೋಸ್ಟ್ 3 o'clockಗೆ ನಾವು ಇಬ್ಬರೇ ಈ ಥರ ಎಲ್ಲ ಪೂಜೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಒಂದು ಒಳ್ಳೆ ವೈಬ್ ಕೊಡ್ತಾಯಿತ್ತು, ಗುಡ್ ವೈಬ್ಸ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ನೀವು ನಾನು ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ಸ್ ಅಲ್ಲೇ ನೋಡಿರ್ಬೋದು. ಆಲ್ಮೋಸ್ಟ್ 85% ನಾನು ನೈಟೇ ಕಂಪ್ಲೀಟ್ ಮಾಡಿ ಮಲ್ಕೊಂಡಿದ್ದೆ. ಅದಾದಮೇಲೆ ಮಾರ್ನಿಂಗ್ ಏನು ಕೆಲಸ ಅಂದರೆ ಜಸ್ಟ್ ನೀರು ತೊಗೊಂಡು ಬಂದು ನೀರು ಹಾಕಿ ಕಲಶ ಕುಣಿಸಿ ಹೂವು ಹಾಕಬೇಕು ಅಂತ ಅಷ್ಟೇ ಥಾಟಲ್ಲಿತ್ತು. ಅದನ್ನು ಅಚ್ಚುಕಟ್ಟಾಗಿ 5:15 ಅಷ್ಟೊತ್ತಲ್ಲಿ ಎಲ್ಲ ಮುಗಿಸಿದ್ವಿ. ನೀವು ಯಾರಾದರೂ ಈ ಥರ ಗಂದಿಗೆ ಐಟಮ್ಸನ್ನ ತೊಗೊಳ್ಬೇಕು ಅಂತ ಅಂದ್ಕೊತಿದ್ರೆ ದಯವಿಟ್ಟು ಹಬ್ಬಕ್ಕೆ ಇನ್ನೊಂದು 2-3 ವೀಕ್ಸ್ ಮುಂಚೆನೇ ತೊಗೊಂಡ್ಬಿಡಿ. ಯಾಕಂತ ಹೇಳಿದ್ರೆ ನಾನು ತೊಗೊಳ್ಬೇಕಾದ್ರೇ ತುಂಬ ರೇಟ್ ಆಗಿಬಿಟ್ಟಿತ್ತು. ಸೊ ಇನ್ನು ಅವ್ರು ಹೇಳಿದರು ಇನ್ನು ಹಬ್ಬ ಹತ್ತತ್ರ ಬರ್ತಾನೆ ಇದೆಲ್ಲ ಡಬಲ್ ರೇಟ್ ಆಗುತ್ತೆ ಅಂತ. ಇದೊಂದು ಸಜೆಷನ್ ಏನಂದರೆ ನೀವು ಒಂದು 2 ವೀಕ್ಸ್ ಅಲ್ಲ 3 ವೀಕ್ಸ್ ಮುಂಚೆನೇ ತೆಗ್ದು, ಅಂದರೆ ನೀವು ಕ್ಲೀನಿಂಗ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ತೆಗ್ದಿಟ್ಕೊಂಡ್ರೆ ಒಳ್ಳೆಯದು. ಸ್ಯಾರಿನೂ ಅಷ್ಟೇ, ನಾನು ಸ್ಯಾರಿ ಶಾಪಿಂಗ್ ಎಲ್ಲ ನಾನು ಆಲ್ಮೋಸ್ಟ್ ಒಂದು 3-4 ವೀಕ್ಸ್ ಮುಂಚೆನೇ ಮಾಡಿದ್ದೆ. ಇನ್ನು ಒಂದು ಮಾಲೆ ಒಂದು ಬೇಕಿತ್ತು, ಲಾವಂಚ ಬೇರ್ದು ಮಾಲೆ ಬರುತ್ತೆ ಗೊತ್ತಾ ಟ್ರೆಂಡಿಂಗಲ್ಲಿ, ಅದೊಂದು ಬೇಕಿತ್ತು ಅಂತ ನಾನು ರೀಸೆಂಟಾಗಿ ಹಬ್ಬಕ್ಕೆ ಒಂದು 3-2 ಡೇಸ್ ಹಿಂದೆ ಹೋಗಿರಬೇಕಾದ್ರೆ ಅಂತೂ ಚಿಕ್ಕಪೇಟೆ ಫುಲ್ ರಶ್ ಆಗಿದ್ದು. ಇಲ್ಲಿವರೆಗೂ ನಾನು ಯಾವತ್ತೂ ಚಿಕ್ಕಪೇಟೆ ಅರ್ಧಕ್ಕೆ ಹೋಗಿ ವಾಪಸ್ ಬಂದಿದ್ದೇ ಇಲ್ಲ. ಅವತ್ತು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಹೋಗಿ ಒಂದು ಕಾಲು ಭಾಗನೂ ಹೋಗಿಲ್ಲ.
ಅಷ್ಟು ರಶ್ ನೋಡಿಬಿಟ್ಟು ಇನ್ನು ನಾವು ಅದನ್ನು ಹುಡುಕಿ ತೊಗೊಂಡು ಬರೋದು ತುಂಬ ಕಷ್ಟ ಅಂತ ಹೇಳಿ ಬೇಗ ಬಂದುಬಿಟ್ವಿ. ಸೊ ನೀವು ಮುಂಚೆನೇ ಪ್ರಿಪೇರ್ ಆಗಿದ್ರೆ ಒಳ್ಳೆಯದು. ತುಂಬ ಜನ ಕಲಶಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಸೊ ನಾನು ಕಲಶಕ್ಕೆ ಡ್ರೈ ಫ್ರೂಟ್ಸ್ ಒಂದೇ ಒಂದು ಖಜೂರ ಅಷ್ಟೇ ಹಾಕಿದ್ದು, ಮಿಕ್ಕಿದೆಲ್ಲ ಮುಂದೆನೇ ಹಿಟ್ಟಿ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳಿ. ನಿಮ್ಗೆ ಇಷ್ಟ, ನಿಮ್ಗೆ ಯಾವ್ದಾದ್ರು ಬೇಕೋ ಅದನ್ನು ನೀವು ಹಾಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಹೂವಿಂದ ಸ್ಟಾರ್ಟ್ ಮಾಡಿ ಮತ್ತು ಇವೆಲ್ಲ ಹಾಕಿದ್ರೆ ಒಳ್ಳೆಯದು. ಈ ಒಂದು ಹಬ್ಬದ ಗಡಿಬಿಡಿಲಿ ಬರೀ ಫ್ಯಾಮ್ಲಿಗೆ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಫ್ಯಾಮ್ಲಿನ ಅಷ್ಟೇ ಕರೆದಿದೆ. ಅದರಲ್ಲೂ ನನ್ನ ಫ್ರೆಂಡ್ಸ್ನ ಸ್ವಲ್ಪ ಮೆಂಬರ್ಸ್ನ ಕಲ್ತಿದೆ, ವೆರಿ ಕ್ಲೋಸ್ ಟು ಮೀ. ಅದರಲ್ಲೂ ನನ್ನ ಸ್ಕೂಲ್ ಫ್ರೆಂಡ್ಸ್ ಮೇಯ್ನ್ ಅವ್ರನ್ನ ಮರ್ತೇ ಬಿಟ್ಟಿದ್ದೆ ಕರೆಯೋದೆ. ಸೊ ಮತ್ತೆ ಅಂದರೆ ನಂಗೆ ನೆನಪಿರ್ತಿತ್ತು, ಸೊ ಕಾಲ್ ಮಾಡಿ ಕರೆಯೋಕ್ಕಾಗ್ದಿಲ್ಲ. ಹಬ್ಬದ ಡೆಕೋರೇಷನ್ ಮುಗಿಸಿ ಒಂದು 2 o'clock ಅಷ್ಟರಲ್ಲಿ ನಾನು ಅವ್ರಿಗೆ ಕಾಲ್ ಮಾಡಿದೆ. ವೆರಿ ಥ್ಯಾಂಕ್ಸ್ ಟು ದೆಮ್. ಅವರು ಜಸ್ಟ್ ನಾನು ಮೆಸೇಜ್ ಹಾಕಿದಷ್ಟೇ, ಕಾಲು ಮಾಡಿಲ್ಲ. ಸೊ ಬಂದು ಆಶೀರ್ವಾದ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ ಜನಕ ಜನನಿ 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 ದೇವಿ ಭುವನ ಮನ ಮೋಹಿನಿ ಚಿರ ಕಲ್ಯಾಣಮಯಿ ತುಮಿ ಧನ್ಯ ದೇಶ ವಿದೇಶೇ ವಿಚಲಿತ ಅನ್ನೆ ಜಾಹ್ನವಿ ಜಮುನಾ ವಿಕಲಿತ ಕರಿಣಾ ಪುಣ್ಯ ಪೀಯೂಷ ಸ್ತನ್ಯ ವಾಹಿನಿ ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ. ಇದು ನಾನು ಸಂಜೆ ಶೂಟ್ ಮಾಡ್ಕೊಂಡಿದ್ದು. ಸೊ ಆಲ್ಮೋಸ್ಟ್ ಒಂದು 5 ಆಗಿತ್ತು. ದೇವ್ರಿಗೆ ಆರತಿ ಮಾಡಿ ದೇವ್ರ ಕಲಶ ಹಲ್ಲಾಡ್ಸೋಣ ಅಂತ ಹೇಳಿ. ಸೊ ತುಂಬ ಜನ ನನಗೆ ಹೇಳಿದ್ರು, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರು, ಒಂದು 3 days ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಹೇಳ್ಬೋದು, ಅದೇನಿಲ್ಲ, ಪ್ರಾಬ್ಲಮ್ ಇಲ್ಲ, ಫ್ರೈಡೇ ಸ್ಯಾಟರ್ಡೇ ಸಂಡೇ ಅಂತೇಳಿ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಎವ್ರಿ ಡೇ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ದೀಪ ಹಾರ್ದಂಗೆ ನೋಡ್ಕೊಳೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಸೊ ಅದಕ್ಕೆ ನಾವೇನು ಡಿಸೈಡ್ ಮಾಡಿದ್ರೆ, ಒಂದು ದಿವಸ ಇಟ್ಟರೆ ಸಾಕು ಅಂತೇಳಿ ಸಂಜೆ ಕಲಶ ಹಲ್ಲಾಡಿಸಿ, ಅಂದರೆ ಫ್ರೈಡೇ ಸಂಜೆ ಕಲಶ ಹಲ್ಲಾಡಿಸಿ ಸ್ಯಾಟರ್ಡೇ ಮಾರ್ನಿಂಗ್ ದೇವ್ರನ್ನ ಕಂಪ್ಲೀಟಾಗಿ ಎತ್ಬಿಡೋಣ ಅಂತ ನಾವು ಅಂದ್ಕೊಂಡ್ವಿ. ಹಬ್ಬ ಅಂದಮೇಲೆ ಆ ಕಡೆ ಈ ಕಡೆ ಆಗೋದಂತೂ ಉಂಟು. ಸೊ ಅದನ್ನು ಯಾವುದು ತಲೆ ಕೆಡ್ಸ್ಕೊಳ್ತೀರಾ, ನಮ್ಮ ಮನೆ ದೇವರು ನಮ್ಮ ಮನೇಲಿ ಇದ್ದಾರೆ ಅಂತ ಅಷ್ಟೇ ಮೈಂಡಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಎಲ್ಲ ಹಬ್ಬಗಳಲ್ಲೂ ಹಾಗೆ ಅಲ್ವಾ? ಎಲ್ಲ ಹಬ್ಬಗಳಲ್ಲೂ ಅಷ್ಟೇ, ಎಲ್ಲ ಜೋಡಿಸಿ ಮಾಡಿದ್ರೆ ಹಬ್ಬ ಖುಷಿಯಾಗಿ ಆಗುತ್ತೆ. ಸೊ ನಾವು ಅಷ್ಟೇ, ಅತ್ತೆ ಬಂದಿರೋದ್ರಿಂದ ಅವರೆಲ್ಲ ಅಡುಗೆ ಕೆಲಸ ಮಾಡಿಕೊಂಡ್ರು, ಅಮ್ಮನೂ ಇದ್ದರು, ನಾನು ರಮೇಶ್ ತೇಜು ಎಲ್ಲರೂ ಡೆಕೋರೇಷನ್, ನನ್ನ ತಂಗಿನೂ ಅಷ್ಟೇ ಮಕ್ಕವಾಡ ಡೆಕೋರೇಷನ್ ಮಾಡಿದ್ರು. ಕಂಪ್ಲೀಟ್ ಡೆಕೋರೇಷನ್ ಒಬ್ಬೊಬ್ಬರು ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಾನು ಸ್ಯಾರಿ ಡ್ರೇಪಿಂಗ್, ಟೇಬಲ್ ಅರೇಂಜ್ಮೆಂಟ್ ಅಂತ, ರಮೇಶ್ ಬ್ಯಾಕ್ ಡ್ರಾಪ್ ಅಂತ, ಅತ್ತೆ ಅಡುಗೆ ಮನೆ ಕೆಲಸ, ಈ ಥರ ಎಲ್ಲರೂ ಸೇರಿ ಮಾಡಿ. ಸೊ ಕಂಪ್ಲೀಟಾಗಿ ಒಂದು ಔಟ್ಪುಟ್ ತೊಗೊಂಡು ಬರೋಕ್ಕೆ ಆಲ್ಮೋಸ್ಟ್ ನಾನು ಮಲ್ಗೋಷ್ಟರಲ್ಲಿ 2:30 ಆಗೋಗಿತ್ತು. ಇದೇ ಫಸ್ಟ್ ಟೈಮ್ ಅಂದ್ಕೊಳ್ಳಿ, ಡೇಗೆ ನಾನು 1.5 hour ಅಷ್ಟೇ ನಿದ್ದೆ ಮಾಡಿದ್ದು. ಬಟ್ ಆಶ್ಚರ್ಯ ಏನಂದರೆ ನನಗೆ ನೆಕ್ಸ್ಟ್ ಡೇ ನಿದ್ದೆನೇ ಬಂದಿಲ್ಲ. ಸೊ ಕಾಮನ್ ಡೇ ಹೇಗಿತ್ತು ಹಾಗೇ ಇತ್ತು. ನಾರ್ಮಲಾಗಿ ನೈಟ್ ಹೇಗೆ ಮಲ್ಕೊಂಡ್ವೋ ಹಾಗೆ ಮಲ್ಕೊಂಡ್ವಿ. ಸೊ ಏನೋ ಗೊತ್ತಿಲ್ಲ, ಈ ಥರ ಒಂದು ಡೇ ನಂದು ಕಂಪ್ಲೀಟ್ ಖುಷಿಯಾಗಿ ಹಬ್ಬನ ಚೆನ್ನಾಗಿ ಆಚರಿಸಿದ್ದು ನನಗೆ ತುಂಬಾ ಖುಷಿಯಾಯಿತು. ಫಸ್ಟ್ ಟೈಮ್ ಆಗಿತ್ತು, ಬಟ್ ಇದು ಒಳ್ಳೆ ನನಗನ್ಸಿದ್ದು, ನನಗೆ ಎಕ್ಸ್ಪೀರಿಯನ್ಸ್ ಇರೋ ಥರ ನಾನು ಮಾಡಿದೆ ಅಂತ ನನಗೆ ಫೀಲ್ ಆಯಿತು. ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ನಿಜ ನಾನು ರೇಪಿಂಗು ಸಹ ಟ್ರೈಯಲ್ಲೂ ಮಾಡಿಲ್ಲ, ಎಲ್ಲ ಒಂದು ಥಾಟಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಎಲ್ಲನೂ ಎಕ್ಸಿಕ್ಯೂಟ್ ಆವಾಗಲೇ ಮಾಡಿದ್ದು. ಸೊ ಫೈನಲಿ ಇದು ನಮ್ಮ ಲಕ್ಷ್ಮಿಗೆ ಕೊನೆಯ ಆರತಿ. ಆ ಡೇ ಇಲ್ಲಿ ನಾವು ಈ ಏರಿಯಾಗೆ ಬಂದು ಆಲ್ಮೋಸ್ಟ್ ಒಂದು 6-7 months ಅಷ್ಟೇ ಆಗಿರ್ಬೋದು. ಅಷ್ಟು ಜನ ನನಗೆ ಗೊತ್ತಿಲ್ಲ, ಅಪ್ರಾಕ್ಸ್ ಒಂದು 2-3 members ಅಷ್ಟೇ ಗೊತ್ತಿದೆ. ಅವರು ಮತ್ತು ನಾನು ಕರೆಯೋದು ಹೇಗೆ, ನಾನು ಹೋಗೋದು ಹೆಂಗೆ ಗೊತ್ತಿಲ್ಲ, ಒಂದು ಟ್ರಯಲ್ ಮಾಡೋಣ ಕರ್ಬಿಡೋಣ ಅಂತ ಹೋಗಿದ್ದು ಅಷ್ಟೇ. ಟು ಬಿ ಫ್ರ್ಯಾಂಕ್, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನನೇ ಬಂದಿದ್ದರು. ನಾನು ರಿಟರ್ನ್ ಗಿಫ್ಟೆಲ್ಲ ಆ ರೇಂಜ್ಗೆಲ್ಲ ಏನು ಪ್ಲ್ಯಾನ್ ಮಾಡಿಲ್ಲ. ಕಾಮನಾಗಿ ಏನು ಕೊಡ್ತಾರೋ ಅದನ್ನೇ ನಾನು ರೆಡಿ ಮಾಡ್ಕೊಂಡಿದ್ದೆ. ಬಟ್ ಅದು ಒಂದು ಇನ್ನೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇಷ್ಟೇ ನೋಡಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ಒಂದು ವಿಡಿಯೋ ನನಗೆ ಲೈಫ್ ಟೈಮ್ ಮೆಮೊರಿ ಆಗಿರಬೇಕು ಅಂತ ನನ್ನ ಆಸೆ. ಅದೇ ರೀತಿ ಎವ್ರಿ ಇಯರು ಇದೇ ರೀತಿ ನಾನು ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ವಿ ಆರ್ ಎಂಡಿಂಗ್ ದ ವ್ಲಾಗ್. ಸೊ ಇದು ಜಸ್ಟ್ ಹಬ್ಬದ ದಿನ ಅಷ್ಟೇ ವ್ಲಾಗ್. ಇನ್ನು ಪ್ರಿಪ್ರೇಷನ್ ವ್ಲಾಗ್ ಒಂದಿದೆ, ಅದನ್ನು ಯಾವಾಗ ಎಡಿಟ್ ಮಾಡಿ ನಾನು ಪಬ್ಲಿಷ್ ಮಾಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದು ಒಂದು ತುಂಬ ಲೇಟ್ ಆಗೋದು ಬೇಡ ಅಂತ ಇವತ್ತೇ ಪಬ್ಲಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಆಮೇಲೆ ನಾನು ಹೇಳಿದ ವಿಚಾರ ಎಲ್ಲ ಇದೇ ಪ್ರಾಪರಾಗಿ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಥಾಟ್ಸ್ ಏನೋ ಕಮೆಂಟಲ್ಲಿ ಹಾಕಿ, ನಾನು ತಿಳ್ಕೊತೀನಿ. ಸೊ ನನಗೂ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೂ ಒಂದಷ್ಟು ನಾಲೆಜ್ ಬರುತ್ತೆ, ನಿಮಗೂ ನನ್ನ ನಾಲೆಜ್ನ ಶೇರ್ ಮಾಡಿದ್ದೀನಿ. ಸೊ ಫೈನಲಿ ಹಬ್ಬ ಅಂದಮೇಲೆ ಹಬ್ಬದ ಊಟ ಇಲ್ಲ ಅಂದರೆ ಹೇಗಿರಿ, ಅದನ್ನು ಕಂಪ್ಲೀಟ್ ಮೀಲ್ಸ್ ಜೊತೆ ತಿಂದು ಆ ಡೇನ ಕಂಪ್ಲೀಟ್ ಮಾಡಿದ್ವಿ. ಸೊ ಇಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ವೆರಿ ಥ್ಯಾಂಕ್ ಯು. ಆ್ಯಂಡ್ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವ್ಲಾಗ್ಸಲ್ಲಿ ನಾನು ಎವ್ರಿ ವೀಕ್ ಸಿಗ್ತೀನಿ, ಹಾಗೆ ಎವ್ರಿ ಡೇ ಶಾರ್ಟ್ಸಲ್ಲೂ ಸಿಗ್ತೀನಿ. ರೇ